ಗಾಣಿಗ ವೀರನ ವೀರಗಲ್ಲು ಈ ಸ್ಟೋರಿಯನ್ನ ನಾವು ನೋಡ್ತಾ ಹೋದ್ರೆ ಅಕ್ಷರಗಳಿಲ್ಲದಿದ್ದರೂ ಇತಿಹಾಸವನ್ನು ಸ್ಪಷ್ಟವಾಗಿ ಹೇಳುವ ಅಪರೂಪದ ವೀರಗಲ್ಲೊಂದನ್ನ ನೀವು ನೋಡಿದ್ದೀರಾ. ಕ್ರಿಸ್ತ ಶಕ 9ನೇ ಶತಮಾನದ ಈ ಶಿಲ್ಪ ಒಬ್ಬ ಗಾಣಿಗ ವೀರನ ತ್ಯಾಗದ ಕಥೆಯನ್ನ ನಮ್ಮ ಕಣ್ಣೊಂದಿಗೆ ತಂದಿಡುತ್ತದೆ. 4 ಹಂತಗಳಲ್ಲಿ ಕೆತ್ತಲಾದ ಈ ಶಿಲ್ಪದ ಮೊದಲ ಹಂತದಲ್ಲಿ ಭೀಕರ ಯುದ್ಧದ ದೃಶ್ಯ. ಶತ್ರುಪಡೆಯ ಆನೆಗಳು ಬಾಣ ಬಿಡುವ ಬಿಲ್ಲುಗಾರರ ವಿರುದ್ಧ ವೀರನು ರಭಸದಿಂದ ಹೋರಾಡುತ್ತಿರುತ್ತಾನೆ. ಇದರ ಮೇಲ್ಭಾಗದಲ್ಲಿ ಕಲ್ಲಿನ ಗಾಣದ ಚಿತ್ರವಿದೆ. ಇದು ಆ ವೀರನ ವೃತ್ತಿ ಅಥವಾ ಆತ ದೇವಾಲಯಕ್ಕೆ ನೀಡಿದ ದಾನದ ಸಂಕೇತವಾಗಿರಬಹುದು. ಎರಡನೇ ಹಂತದಲ್ಲಿ ಮಡಿದ ವೀರನು ಮೃದಂಗ ತುತ್ತೂರಿಗಳ ಸಂಗೀತ ಮೇಳದೊಂದಿಗೆ ಅಪ್ಸರೆಯರ ಜೊತೆ ಸ್ವರ್ಗಕ್ಕೆ ಸಾಗುತ್ತಿದ್ದಾನೆ. ಮೂರನೇ ಹಂತದಲ್ಲಿ ಸಿಂಹಾಸನದ ಮೇಲೆ ಅಪ್ಸರೆಯರ ನಡುವೆ ಕಮಲ ಹಿಡಿದು ಮಹಾರಾಜನಂತೆ ವಿರಾಜಮಾನನಾಗಿದ್ದಾನೆ. ಕೊನೆಯ ಹಂತದಲ್ಲಿ ದ್ರಾವಿಡ ಶೈಲಿಯ ಸುಂದರ ದೇವಾಲಯ, ಶಿವಲಿಂಗ ಹಾಗೂ ಕಳಸದ ಕೆತ್ತನೆ ಇದ್ದು ವೀರನು ಶಿವನಲ್ಲಿ ಐಕ್ಯನಾಗುತ್ತಿರುವುದನ್ನ ಸಾರುತ್ತಿದೆ. ಬರಹ ಓದಲು ಬಾರದ ಸಾಮಾನ್ಯ ಜನರಿಗೂ ಘಟನೆ ತಿಳಿಯುವಂತೆ ಕೆತ್ತಿದ ಶಿಲ್ಪಿಯ ಚಾತುರ್ಯ ಅದ್ಭುತ. ಹಬ್ಬಗಳಲ್ಲಿ ಗಾಣಿಗ ಸಮುದಾಯದವರು ಈ ವೀರಗಲ್ಲಿಗೆ ಎಣ್ಣೆ ಹಚ್ಚಿ ಪೂಜಿಸುವ ಪರಂಪರೆ ನಮ್ಮ ಸಂಸ್ಕೃತಿಯ ಪ್ರಾಚೀನತೆಗೆ ಸಾಕ್ಷಿಯಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಗಾಣಿಗ ಸಮಾಜದ ಯುವ ಪೀಳಿಗೆಗೆ ಈ ವಿಡಿಯೋವನ್ನು ತಲುಪಿಸಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಮಾಹಿತಿಯನ್ನು ಡಾಕ್ಟರ್ ಮೇಘನಾ ಜಿ ರವರು ಒದಗಿಸಿದ್ದಾರೆ. ಧನ್ಯವಾದಗಳು ನಿಮಗೆ.